ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಲ್ಲಿ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸದ ಚವತಿ ಶನಿವಾರ 25/10/2025 ಆಗಿರ್ತದೆ. ಆದ್ಮೇಲೆ ಈ ದಿನದ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶನಿವಾರ, ತಿಥಿ ಬಂದು ಚತುರ್ಥಿ ರಾತ್ರಿ 11 ಗಂಟೆ 12 ನಿಮಿಷವರೆಗೂ ಇರ್ತದೆ. ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ ದಿನಪೂರ್ತಿ. ಯೋಗ ಬಂದು ಶೋಭನ, ಕರಣ ಬಂದು ವಣಿಜ್. ಈಗ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹೊಸ ಕಾರ್ಯಗಳಲ್ಲಿ ತೊಡಗುವಿಕೆ, ಕುಶಲ ಕರ್ಮಿಗಳಿಗೆ ನೂತನ ದಿಕ್ಕು, ಅವರಿಗೆ ಒಂದು ಮಾರ್ಗ ಸಿಗ್ತದೆ. ರೈತರಿಗೆ ಸ್ವಲ್ಪ ತೊಡಕಾಗಿರ್ತದೆ. ಕಾರ್ಮಿಕರಿಗೆ ಸಾಮಾನ್ಯ ದಿನವಾಗಿರ್ತದೆ. ಜಾನುವಾರು ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರಿಗೆ ಈ ದಿನ ಶುಭಕರವಾದ ದಿನ. ಅವರು ಮಹಾಗಣಪತಿಯನ್ನು ಧ್ಯಾನ ಮಾಡ್ಕೊಳ್ಬೇಕು. ಎಲ್ಲಾದರೂ ಗಣೇಶ ಇದ್ದರೆ ಅದಕ್ಕೆ ನಮಸ್ಕಾರ ಮಾಡ್ಕೋಬೇಕು. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ ಆಗಿರುತ್ತೆ. ಆತ್ಮೇರೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲ. ರೈತರಿಗೆ ಅವರಿಗೆ ಈ ದಿನ ಅವರ ಜಾನುವಾರುಗಳಿಗೆ ಅನಾರೋಗ್ಯ ಪರಿಸ್ಥಿತಿ ಬರೋದ್ರಿಂದ ಸ್ವಲ್ಪ ತೊಂದರೆ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ವಲ್ಪ ಕಷ್ಟವೂ ಇರ್ತದೆ, ರೈತರಿಗೆ ನಷ್ಟವೂ ಇರ್ತದೆ. ಅಧಿಕ ವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಬಹಳ ತೊಂದರೆ ಆಗಿರ್ತದೆ. ಕಾರ್ಮಿಕರಿಗೆ ಶುಭ. ಈ ಚಿಲ್ಲರೆ ವ್ಯಾಪಾರ ಮಾಡ್ತಾರೆ ರಿಟೇಲ್ ಟ್ರೇಡರ್ಸ್, ಅವರಿಗೆ ಒಳ್ಳೆಯ ಶುಭ ದಿನ ಇವತ್ತು. ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿರುತ್ತದೆ. ನವಗ್ರಹಗಳನ್ನು ಧ್ಯಾನ ಮಾಡಿ. ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಯ ಚಾಂದ್ಕೊಳೆ 5. ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಆತ್ಮೀಯರೇ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ಸುಲಭದಲ್ಲಿ ಹಣಕಾಸು ಹೂಡಿಕೆಗೆ ಶುಭ, ಲಾಭದಾಯಕವಾದ ದಿನ. ಆದರೂ ನಿಮಗೆ ಇವತ್ತು ವೃಥಾ ತಿರುಗಾಟ ಇರ್ತದೆ, ವೃಥಾ ಖರ್ಚುಗಳಿರ್ತದೆ. ಎಲ್ಲ ಒಳ್ಳೆಯದಾಗ್ತದೆ ಖರ್ಚು ಮಾಡಿದ್ರು ಸಹ. ಈ ಸರ್ಕಾರಿ ನೌಕರರಿಗೆ ಶುಭ ದಿನ. ಈ ಹೋಟೆಲ್ ಮಾಡ್ತಕ್ಕಂಥವ್ರು, ಕಾಂಡಿಮೆಂಟ್ಸು, ಚಾಟ್ಸು ಮತ್ತು ಬೇಕರಿಗಳಿರ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗುತ್ತದೆ. ಅವರು ಶನಿ ಮಹಾತ್ಮ ಧ್ಯಾನ ಮಾಡಬೇಕು. ಶನೀಶ್ವರಾಯ ನಮಃ, ಶನೀಶ್ವರಾಯ ನಮಃ ಅಂದ್ಕೊಂಡ್ರೆ ಸಾಕು. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಈ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸ್ವೋದ್ಯೋಗಿಗಳಿಗೆ ಬೇಡಿಕೆ ಹೆಚ್ಚಳ. ಪ್ಲಂಬರ್ಗಳು, ಎಲೆಕ್ಟ್ರಿಷಿಯನ್ಸು, ಸ್ವೋದ್ಯೋಗಿಗಳು ಇರ್ತಾರೆ ನೋಡಿ, ಮೆಕ್ಯಾನಿಕರ್ಗಳು, ಅವರಿಗೆಲ್ಲನೂ ವಿಪರೀತ ಬೇಡಿಕೆ ಇರ್ತದೆ ಇವತ್ತು. ಕುಶಲಕರ್ಮಿಗಳಿಗೆ ಲಾಭ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ. ರೈತರಿಗೆ ಹಾಗೂ ರೈತ ಕಾರ್ಮಿಕರಿಗೆ, ಇತರೆ ಕಾರ್ಮಿಕರಿಗೆ ಸಾಮಾನ್ಯವಾದ ಫಲಗಳಿರ್ತದೆ ನೋಡಿ. ನೀವು ಗುರುಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ. ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಈ ದಿನ ವ್ಯಾಪಾರಿಗಳಿಗೆ ಶುಭ. ಆದರೂ ಸಹ ಮಕ್ಕಳಿಂದ ಬೇಸರ, ಅವ್ರ ವಿದ್ಯಾಭ್ಯಾಸದಲ್ಲೋ ಯಾವುದೋ ವಿಷಯದಲ್ಲಿ ಬೇಸರ ಇರ್ತದೆ. ರಿಯಲ್ ಎಸ್ಟೇಟ್ ಮಾಡ್ತಾರೆ ನೋಡಿ, ಅವರಿಗೆ ಹೊಸ ಹೂಡಿಕೆಗಳ ಸಂತಸ. ಯಾವುದಾದ್ರು ಹೊಸದಾಗಿ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಬರ್ತದೆ. ಅದು ಸಫಲವಾಗುತ್ತೆ, ಅದರಿಂದ ಸಂತಸ ಸಿಗ್ತದೆ. ಈ ಸರ್ಕಾರ ಅಧಿಕಾರಿಗಳಿಗೆ ಮಾತ್ರ ಇವತ್ತು ಮೈನಸ್ಸು. ಯಾಕಂದರೆ ಪೂರ್ತಿ ಟೆನ್ಷನ್ ಇರ್ತದೆ. ಅವರಿನ ಮೇಲಧಿಕಾರಿಗಳಿಂದ ಒತ್ತಡ ಇರ್ತದೆ. ಅವರಿಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಟೆನ್ಷನ್ ಇರ್ತದೆ. ಈ ಭೂ ವ್ಯಾಪಾರಿಗಳಂದರೆ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಮತ್ತು ದಲ್ಲಾಳಿಗಳಿಗೆ ಅವರಿಗೆ ಶುಭವಾಗಿರ್ತಕ್ಕಂಥ ದಿನ. ರಾಹುವನ್ನು ಧ್ಯಾನ ಮಾಡಿ. ಓಂ ನಮೋ ರಾಹುವೇ ನಮಃ ಅಂತೇಳಿ, ಇಲ್ಲದ ಸರ್ಪದೇವತೆಗೆ ನಮಸ್ಕಾರ ಮಾಡ್ಕೊಳ್ಳಿ, ಶುಭವಾಗುತ್ತೆ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಸಿಂಹರಾಶಿಯಿಂದ ಕನ್ಯಾರಾಶಿಗೆ ಬಂದಾಗ ಈ ದಿನ ಕನ್ಯಾರಾಶಿಯವರಿಗೆಲ್ಲ ವಸ್ತ್ರಗಳು, ಆಭರಣಗಳು ಕೊಂಡ್ಕೊಳ್ಳೋಣ ಅಂತ ಮನಸ್ಸಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಈ ದಿನ ಸಮಾಜದಲ್ಲಿ ವಿಶೇಷ ಗೌರವ ಸಿಗ್ತದೆ. ಈ ಕೃಷಿ ಕಾರ್ಮಿಕರಿಗೆ ಹೆಚ್ಚಿನ ಲಾಭವಾಗ್ತದೆ. ಇತರ ಕಾರ್ಮಿಕರಿಗೆ, ಕೃಷಿ ಬಿಟ್ಟು ಬೇರೆ ಕಾರ್ಮಿಕರಿಗೆ ನೀರಸವಾದ ದಿನ ಆಗಿರ್ತದೆ. ವಿದ್ಯಾರ್ಥಿಗಳಿಗೆ ಬಹುಳು ಕ್ರಿಯಾಶೀಲವಾದ ದಿನ ಆಗಿರ್ತದೆ. ಔಷಧ ವ್ಯಾಪಾರಿಗಳು, ಈ ಕೆಮಿಸ್ಟ್ಗಳು, ರಸಗೊಬ್ಬರ ಮಾಡ್ತಕ್ಕಂಥವರು, ಅದೇ ರೀತಿ ಕ್ರಿಮಿನಾಶಕ ಮಾರಾಟ ಮಾಡ್ತಕ್ಕಂಥವರು, ಅವರಿಗೆ ಉತ್ತಮವಾದ ಲಾಭ ಇರುತ್ತದೆ. ಶ್ರೀನಿವಾಸನನ್ನು ಸ್ಮರಿಸಿ. ಆದ್ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ತುಲಾರಾಶಿಗರಿಗೆ ಈ ದಿನ ವೈರಿಗಳ ಹೆಚ್ಚಳ, ಆಯುಧಗಳಿಂದ ತೊಂದರೆ, ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಕುಸಿತ,
ಒತ್ತಡಗಳ ಹೆವಿ ಟೆನ್ಷನ್ ಇರ್ತದೆ. ಇದು ಮಧ್ಯಾಹ್ನ 4-4:30 ಆಚೆಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ತದೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೀವು ಲಕ್ಷ್ಮೀ ವೆಂಕಟರಮಣ ಸ್ವಾಮಿನ ಧ್ಯಾನ ಮಾಡ್ಕೊಳ್ಳಿ. ಓಂ ನಮೋ ಶ್ರೀನಿವಾಸಾಯ ನಮಃ ಅಂದ್ಕೊಳ್ಳಿ. ಅದರಿಂದ ನಿಮಗೆ ಈ ಟೆನ್ಷನ್ನು ಕಡಿಮೆ ಆಗ್ತದೆ. ನಿಮ್ಗೆ ಆಗಿರ್ತಕ್ಕಂಥ ವ್ಯಾಪಾರದ ನಷ್ಟ, ವೈರಿಗಳ ಕಾಟ ಇವೆಲ್ಲದನ್ನು ಮುಕ್ತಿ ಸಿಗ್ತದೆ. ಅದೇ ರೀತಿಯಲ್ಲಿ ಯಾರು ಹೂವು ಮಾರ್ತಾರೆ, ಹಣ್ಣು ಮಾರ್ತಾರೆ, ತರಕಾರಿ ಮಾರ್ತಾರೆ, ಈ ವ್ಯಾಪಾರಿಗೆ ಇವತ್ತು ನಷ್ಟ ಸಂಭವಿಸುತ್ತದೆ. ಅರ್ಧ ಬಂಡವಾಳ ಹಾಕೋವಾಗ ಸ್ವಲ್ಪ ಹುಷಾರಾಗಿರಿ. ಯಾರೋ ಈ ಹೂವು, ಹಣ್ಣು, ತರಕಾರಿಗಳು ಇಂಥವೆಲ್ಲ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಇದೆ ಇವತ್ತು ಗೋಚಾರದ ಪ್ರಕಾರ. ದಯವಿಟ್ಟು ತಾವು ಪರ್ಚೇಸ್ ಮಾಡುವಾಗ ಸರಕುಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಶುಭವಾಗ್ತದೆ. ನೀವು ಶನಿ ಮಹಾತ್ಮನ ಧ್ಯಾನ, ನಮೋ ಶನೇಶ್ವರಾಯ ನಮಃ ಅಂದ್ಕೊಳ್ಳಿ. ಅಥವಾ ದಾರಿಲೆಲ್ಲಾದರೂ ಶನಿ ಮಹಾತ್ಮನ ದೇವಸ್ಥಾನನೋ ನವಗ್ರಹಗಳ ದೇವಸ್ಥಾನ ಇದ್ದರೆ ದೂರದಿಂದ ನಮಸ್ಕಾರ ಹಾಕ್ಕೊಳ್ಳಿ. ಉತ್ತರ ಅದೃಷ್ಟ ದಿಕ್ಕು 4, ಅದೃಷ್ಟ ಸಂಖ್ಯೆ ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ. ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬಂದಾಗ ನೋಡಿ, ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಇವತ್ತು ಪರಿಹಾರ ಆಗ್ತಕ್ಕಂಥ ದಿನ. ಗುರು, ಶುಕ್ರ, ಶನಿ, ಈ ಬುಧನು ಉನ್ನತ ಸ್ಥಾನಕ್ಕೆ ಬಂದಿರೋ ದಿನದ ಏನಪ್ಪಾಗ್ತದೆ ಅಂದರೆ ನಿಮಗೆ ಎಲ್ಲ ಸಮಸ್ಯೆಗಳು ಸೌಹಾರ್ದತೆಯಿಂದ ಈ ದಿನ ಬಗೆಹರಿಯುತ್ತದೆ. ಸಮಸ್ಯೆಗಳಿದ್ದವರು ಪ್ರಯತ್ನ ಪಡಿ. ಶುಭ ದಿನ ಆಗಿರ್ತದೆ. ಬಂಧು ಮಿತ್ರರ ಆಗಮನ ಆಗ್ತದೆ. ಬಂಧು ಮಿತ್ರರ ಭೇಟಿ ಆಗ್ತದೆ. ಬಾಲ್ಯ ಸ್ನೇಹಿತರ ಭೇಟಿ ಆಗ್ತದೆ. ಎಲ್ಲ ಶುಭ ಕಾರ್ಯಕ್ಕಾಗಿ ಆಗ್ತದೆ. ಒಳ್ಳೆಯವರಿಂದ ಶುಭ ಸಲಹೆಗಳು ಸಿಗ್ತದೆ. ಸ್ವ ಉದ್ಯೋಗಿಗಳಿಗೆ, ಸೆಲ್ಫ್ ಎಂಪ್ಲಾಯ್ಡ್ ಮಾಡ್ತಕ್ಕಂಥವ್ರಿಗೆ ಶುಭ ದಿನವಾಗಿರ್ತದೆ. ಅದರಲ್ಲಿ ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ, ಯಾವುದೇ ರೀತಿ ವೈದ್ಯರಾಗಲಿ, ಅವರಿಗೆ ಉತ್ತಮವಾದ ದಿನ. ಇವರು ಗುರುಸ್ಮರಣೆ ಮಾಡಬೇಕು. ಓಂ ಗುರುವೇ ನಮಃ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳಿ ಓಂ ನಮೋ ಗುರುವೇ ನಮಃ ಅಂತೇಳಿ ಅಷ್ಟು ಮಾತ್ರ ಆದರೆ ಧ್ಯಾನ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗ್ತದೆ. 8 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟದ ಬಣ್ಣ ಆಗಿರ್ತದೆ. ಅಲ್ಲಿಂದ ಆಚೆಗೆ ಧನುಸ್ಸು ರಾಶಿಯವರು. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಏನೇ ಕೆಲಸ ಮಾಡೋಕ್ಕೆ ಹೋಗಲಿ ಅಡಚಣೆ ಉಂಟಾಗ್ತದೆ. ಸ್ವಲ್ಪ ದುಡ್ಡಿನ ನಷ್ಟ ಆಗಿರ್ತದೆ. ವೃಥಾ ತಿರುಗಾಟ ಇರ್ತದೆ. ಅದರಲ್ಲಿ ಕಾರ್ಮಿಕರಿಗಂತೂ, ಈ ದಿನಗೂಲಿ ಕಾರ್ಮಿಕರಿಗೆ ಬಹಳ ಅನಾನುಕೂಲ ಆಗ್ತದೆ. ಇಲ್ಲಿ ಹೋದ್ರೂ ನೌಕರಿ ಸಿಕ್ಕಲ್ಲ ಇವತ್ತು ನಿಮಗೆ. ಅಧಿಕಾರಿಗಳಿಗೆ ಸಾಮಾನ್ಯವಾದ ದಿನ ಆಗಿರ್ತದೆ. ಈ ದಿನದಲ್ಲಿ ನೋಡಿ ವಿಶೇಷ ಏನಪ್ಪ ಅಂದರೆ, ಈ ಧನುಸು ರಾಶಿಯಲ್ಲಿ ಇರ್ತಕ್ಕಂಥವ್ರು, ಈ ಸಿಮೆಂಟ್ ವ್ಯಾಪಾರ ಮಾಡೋರು, ಕಬ್ಬಿಣ ಮಾಡೋರು, ವಿದ್ಯುತ್ ಸಲಕರಣೆಗಳು, ಎಲೆಕ್ಟ್ರಾನಿಕ್ ಸಾಮಾನುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಶುಭ ದಿನ. ನೀವು ನಮ್ಮ ಸೂರ್ಯಾಗೆ ಚಂದ್ರಾಯ ಮಂಗಳಾಗೆ ಬುಧಾಗೆ ಚ ಗುರು ಶುಕ್ರ ಶನಿ ರಾಹು ಕೇತುವೆ ನಮಃ ಅಂತೇಳಿ ಧ್ಯಾನ ಮಾಡಿ ನವಗ್ರಹಗಳನ್ನ ನಿಮಗೆ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಧನುಸು ರಾಶಿಯಿಂದ ಮಕರ ರಾಶಿಗೆ ಬಂದಾಗ ನೋಡಿ, ಧನುಸು ರಾಶಿಯಿಂದ ನಾವು ಆದ್ಮೇಲೆ ಮಕರ ರಾಶಿಗೆ ಬಂದಾಗ ಕುಟುಂಬದ ಸದಸ್ಯರಲ್ಲಿ ವಾಗ್ವಾದ ಇದು ಸಾಮಾನ್ಯ ಇರ್ತದೆ. ಆದರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ವಾಗ್ವಾದಗಳಾಗ್ತದೆ. ಅಶಾಂತಿಯ ವಾತಾವರಣ ಇರ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸಾಮಾನ್ಯವಾದ ಲಾಭ ಇರ್ತದೆ. ಹೆಚ್ಚುಗಟ್ಟೆ ಲಾಭ ಇರೋದಿಲ್ಲ, ನಷ್ಟ ಅಂತೂ ಇರೋದಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಸಂತಸವಾಗಿರ್ತಕ್ಕಂಥ ದಿನ. ಈ ಒಂದು ಚೀನಿವಾರರು ಅಂದರೆ ಬಂಗಾರದ ಆಭರಣಗಳನ್ನು ಮಾಡ್ತಕ್ಕಂಥವರು, ಬಂಗಾರದ ವ್ಯಾಪಾರಿಗಳು, ಬೆಳ್ಳಿಯ ವ್ಯಾಪಾರಿಗಳು ಇವತ್ತು ಉತ್ತಮವಾದ ವ್ಯಾಪಾರ ನಡೆಸ್ಕೊಳ್ತಾರೆ. ಗುರುಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ಆದಮೇಲೆ ಪಶ್ಚಿಮ, ಅದೃಷ್ಟ ದಿಕ್ಕು ನೇರಳೆ, ಅದೃಷ್ಟ ಬಣ್ಣ. ಮಕರದಿಂದ ಕುಂಭಕ್ಕೆ ಬಂದಾಗ ನೋಡಿ, ಇವತ್ತು ಆದಮೇಲೆ ಏನಪ್ಪ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ತನಗಳು ನಿಮಗೆ ತೊಂದರೆ ಕೊಡ್ತದೆ. ಇವತ್ತು ಇದು ಸಾಮಾನ್ಯ. ಕೆಲವರಲ್ಲಿ, ಹಲವರೆಲ್ಲ ಸಾಮಾನ್ಯ, ಪ್ರಪಂಚದ ಸಾಮಾನ್ಯ. ನಮ್ಮ ಒಳ್ಳೆತನಗಳು ನಮಗೆ ಅವೇ ಒಂದ್ಸಲಿ ಉರುಳಾಗ್ಬಿಡ್ತದೆ. ಆ ರೀತಿ ಒಂದು ಪರಿಸ್ಥಿತಿ ಇವತ್ತು ಬರ್ತದೆ. ಆದ್ಮೇಲೆ ಅದೇ ರೀತಿಯಾಗಿ ಹಿತಶಸ್ತ್ರಗಳ ಕಾಟ ಇರ್ತದೆ. ಇವತ್ತು ದಾಕ್ಷಿಣ್ಯಕ್ಕೆ ಮಾತ್ರ ಸಿಲುಕಬೇಡಿ. ಇವತ್ತು ಏನೋ ಸ್ವಲ್ಪ ತೊಂದರೆಗಳಾಗ್ತಿರೋ ಸಹ ಅದನ್ನು ದೇವರನ್ನು ಧ್ಯಾನಿಸಿ ಸರಿ ಮಾಡ್ಕೊಳ್ಳಿ. ಈ ಸಗಟು ವ್ಯಾಪಾರಿಗಳಿಗೆ ಅಂದರೆ ಹೋಲ್ಸೇಲ್ ಡೀಲರ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಅದು ಬಿಟ್ಟಂಗೆ ಕುಂಭರಾಶಿಯವರು ಈ ದಿನ ಕುಜನ್ನ, ಅಂಗಾರಕನ್ನು ಧ್ಯಾನ ಮಾಡಿ. ಓಂ ನಮೋ ಅಂಗಾರಕಾಯ ನಮಃ ಅಂದ್ಕೊಳ್ಳಿ. ಕುಜದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. ಸಾಧ್ಯವಾದರೆ ನೀವು ದಾರಿಯಲ್ಲಿ ಹೋಗೋ ಎಲ್ಲಾದರೂ ನವಗ್ರಹಗಳು ಸಿಕ್ಕಿದರೆ ಅಲ್ಲಿರ್ತಕ್ಕಂಥ ಸ್ವಾಮಿಗಳನ್ನು ಕೇಳಿ, ಕುಜನಲ್ಲಿದ್ದಾನೆ ಅಂತ ಅಂಗಾರಕನು, ಅವನು ದಕ್ಷಿಣ ದಿಕ್ಕಿನಲ್ಲಿ ಇರ್ತಾನೆ. ಅವನಿಗೆ ಒಂದು ನಮಸ್ಕಾರ ಹಾಕ್ಕೊಳ್ಳಿ ದೂರದಿಂದ. ಸ್ವಾಮಿ, ನಮಗೆ ಈ ದಿನ ಬರ್ತಕ್ಕಂತಹ ಅನಿಷ್ಟಗಳನ್ನು ಕಾಪಾಡುವಂಥ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯದಾಗ್ತದೆ. 3 ಅದೃಷ್ಟ ಸಂಖ್ಯೆ ಆಗಿರ್ತದೆ. ದಕ್ಷಿಣ ಅದೃಷ್ಟ ದಿಕ್ಕಾಗಿರ್ತದೆ. ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಅಲ್ಲಿಂದ
ಈ ಮೀನರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ ನೋಡಿ. ಈ ಹಳೇ ಬಾಕಿಗಳಿರ್ತದಲ್ಲ ಅವರಿಗೆ ಅದರಲ್ಲಿ ಸ್ವಲ್ಪ ಭಾಗ ಪೂರ್ತಿ ಆಗೋದಿಲ್ಲ, ಸ್ವಲ್ಪ ಭಾಗ ವಸೂಲಿ ಆಗ್ತದೆ. ಅದರಿಂದ ನಿಮಗೆ ಸಂತೋಷ ಆಗ್ತದೆ. ಬರೋದೇ ಇಲ್ಲ ಅಂದ್ಕೊಂಡಿರ್ತಕ್ಕಂಥವು ಕೂಡ ಕೆಲವು ಸ್ವಲ್ಪ ಸ್ವಲ್ಪ ಒಂದು 10%, 15% ಬರ್ತದೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಮಕ್ಕಳಿಂದ ಶುಭ ಸಂದೇಶಗಳು ಬರ್ತದೆ. ಔದ್ಯೋಗಿಕವಾಗಿ ಪ್ರಗತಿಯನ್ನು ಹೊಂದುತ್ತೀರಿ. ಎಲ್ಲ ರೈತರು, ಕಾರ್ಮಿಕರು, ಕೃಷಿ ಕಾರ್ಮಿಕರು ಎಲ್ಲರೂ ಸಂತಸದಿಂದ ಇರ್ತಾರೆ ಈ ಮೀನರಾಶಿಯವರು ಈ ದಿನ. ಎಲ್ಲ ರೀತಿಯ ವ್ಯಾಪಾರಗಳಿಗೆ ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಏನೇ ವ್ಯಾಪಾರ ಮಾಡಿರಲಿ ಹೊರತು ಅವರಿಗೆ ಈ ದಿನ ಶುಭಕರವಾದ ದಿನ ಆಗಿರ್ತದೆ. ನಷ್ಟಕ್ಕಿಂತ ಲಾಭ ಜಾಸ್ತಿ ಇರ್ತಕ್ಕಂಥದ್ದು ಒಳ್ಳೆಯ ದಿನ. ನಿಮಗೆ ಶಿವನಾಮ ಸ್ಮರಣೆ ಮಾಡಿ. ಅದೇ ರೀತಿಯಲ್ಲಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ. ಆದಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ. ಆದಮೇಲೆ ಈ ಕಾರ್ತಿಕ ಮಾಸದ ಲಕ್ಷ್ಮೀಕರವಾಗಿ ನಿಮ್ಮನ್ನೆಲ್ಲರನ್ನೂ ಕಾಪಾಡಲಿ. ಏರಿಳಿತಗಳು ಸಾಮಾನ್ಯವಾಗಿರ್ತದೆ. ಅದನ್ನು ಆ ದಿನಕ್ಕೆ ಬೇಕಾಗಿರ್ತಕ್ಕಂತಹ ದೇವತೆಗಳಿಂದ ಸ್ಮರಿಸೋದ್ರಿಂದ ಅದರಿಂದ ನೀವು ಹೊರಕ್ಕೆ ಬರ್ಬೋದು ಅನಿಷ್ಟಗಳಿಂದ. ನಿಮಗೆಲ್ಲರಿಗೂ ಶುಭವಾಗಲಿ. ಆದಮೇಲೆ ನಮ್ಮ ಸಾಯಿ ಸ್ಮೃತಿಯ ಒಂದು ಜ್ಯೋತಿಷ್ಯ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಗಳನ್ನ ದಿನದಿನಕ್ಕೂ ಹೆಚ್ಚಿಗೆ ಕೊಡ್ತಾ ಇರ್ತೀವಿ. ನೀವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ವಿನಿಸ್ತೇನೆ. ಓಂ ಶ್ರೀ ಸಾಯಿರಾಮ್.